ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಊಟ ಮಾಡೋವಾಗಲೂ ಸರಿಯಾಗಿ ಮಾತಾಡಲಿಲ್ಲ ನಾನು. ಅದೇ ಕೋಪದಲ್ಲಿ ಇನ್ನೇನೋ ರಾಮಾಯಣ ತೆಗೆದ್ರೆ ಏನಪ್ಪ ಮಾಡಲಿ. ಗಪ್ಪ ಫೇಸ್ ಮಾಡೋದು ಇವ್ರನ್ನ. ಬಾಯಿಗೆ ಬಂದಂಗೆ ಬೈಯೋಕೆ ಶುರು ಮಾಡ್ಬಿಟ್ರೆ ಊಟ ಮಾಡುವಾಗ ಅಂದಿಲ್ಲ ಎಲ್ಲ ಮುಂದೆ ನನ್ಗೆ ಮಾತು ತೋರಿಸ್ತೀರಾ. ಏನ್ ಅನ್ಕೊಂಡಿದ್ದೀರಾ ನಿಮ್ಮಂತೂ ಸುಮ್ಮನೆ ನಾನು ಅನ್ಕೊಂಡಿದ್ದು ನಿಜ ಆಗ್ಬಿಟ್ರೆ ಏನಪ್ಪ ಗತಿ. ಹಿಂಗಪ್ಪ ತಪ್ಸ್ಕೊಳ್ಳೋದು ಇವರಿಂದ. ಊಟ ಮಾಡೋವಾಗ ಇದ್ ಬೇಕು ಅದ್ ಬೇಕು ಅಂತ ಹಸ್ಬೆಂಡು ಒಂದು ಮಾತು ಕೇಳಲಿಲ್ಲ. ನಾನು ಫೋನಲ್ಲಿ ಬೈದಿದ್ದಕ್ಕೆ ಹಸ್ಬೆಂಡ್ಗೆ ಕೋಪ ಕಮ್ಮಿ ಆಗಿಲ್ಲ ಅನಿಸುತ್ತೆ. ಹೆಂಗಾದರೂ ಮಾಡಿ ಅವ್ರನ್ನ ಮಾತಾಡಿಸ್ಬೇಕು, ಇಲ್ಲಾಂದರೆ ನಂಗೆ ನೆಮ್ಮದಿ ಇರಲ್ಲ. ಆದರೆ ರೂಮ್ ಒಳಗೆ ಹೋದ ತಕ್ಷಣ ಅವ್ರು ನನ್ನ ಬಾಯಿ ಬಂದಂಗೆ ಬೈದ್ರೆ ಕಾಪಾಡಪ್ಪ. ಹಸ್ಬೆಂಡು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ ಅನ್ಸುತ್ತೆ. ಪರವಾಗಿಲ್ಲ, ನಾಳೆ ಬೆಳಿಗ್ಗೆ ಮಾತಾಡ್ತೀನಿ. ಇಲ್ಲಿ ಕೇಳಿ, ಎಲ್ಲ ಬನ್ನಿ. ಇಲ್ಲಿ ಇವತ್ತು ನನ್ನ ಮಗಳು ಹುಟ್ಟಿದ್ದಪ್ಪ. ಎಲ್ಲ ಬನ್ನಿ, ಬಾಪ ಊಟ. ಬಮ್ಮ, ನೀನು ಬಮ್ಮ, ಬಂದ ಇಲ್ಲಿ ಬರಮ್ಮ ಊಟ. ನನ್ನ ಮಗಳು ಸನ್ನಿಧಿ ಅಂತೇಳಿ, ಇವಳು ಹುಟ್ಟಿದ್ದಬ್ಬ ಇವತ್ತು. ತಪ್ಪುಟ ಎಲ್ಲರಿಗೂ ಚಾಕ್ಲೇಟ್ ಅಂತ. ಸನ್ನಿಧಿ ಚಾಕ್ಲೇಟ್ ಕೊಡ್ತಾರೆ. ಬಂದೆ, ಒಂದು ನಿಮಿಷ, ಫೋನ್ ಬಂತು. ಹಲೋ, ಯಾಕೆ ಅಳ್ತಿದ್ದೀರ ಅಣ್ಣ? ಏನಿಲ್ಲಮ್ಮ. ಏನಿನ್ನ ಹೆಸರು? ಸನ್ನಿಧಿ ನನ್ನ ಹೆಸರು. ನಿನ್ನಷ್ಟೇ ನಿನ್ನ ಹೆಸರು ಮುದ್ದಾಗಿದೆ. ಥ್ಯಾಂಕ್ ಯು. ಯಾಕಣ್ಣ ಎಮೋಷನಲ್ ಆದೆ? ನನ್ನ ತಂಗಿ ನೆನಪಾದ್ಲು ಕಣ. ನಿನ್ ತಂಗಿ ನೆನಪಾದ್ರೆ ಫೋನ್ ಮಾಡಿ ಮಾತಾಡ್ಬೇಕಲ್ವಾ? ನಾನು ಹೇಳೋದು ಅವಳು ಗೊತ್ತಿಲ್ಲ. ಅದು ಅಲ್ಲದೆ ನನ್ನ ತಂಗಿನೂ ಇದೇ ಊರಲ್ಲೇ ಇರೋದು. ಮತ್ ನೀನ್ ನಿನ್ ತಂಗಿ ಜೊತೆನೆ ಇರ್ಬೋದಲ್ವಾ? ತಂಗಿನ ಹಗುರವಾದ ಹೂ ಥರ ನಾವು ನೋಡ್ಕೋಬೇಕು. ನಾವು ಅವ್ರಿಗೆ ಯಾವತ್ತೂ ಭಾರ ಆಗಬಾರ್ದು. ಏನೋಪ್ಪ, ಒಂದೊಂದ್ಸಲ ನೀನ್ ಏನ್ ಹೇಳ್ತೀಯೋ ಒಂದು ಅರ್ಥ ಆಗಲ್ಲ ನೋಡು. ಮಗು ಅಳ್ತಾ ಇದೆ. ಯಾಕೆ ಅಳ್ತಿದ್ಯಾ? ಏನಾಯ್ತು? ಚೈನ್ ಕಳ್ಕೊಂಡ? ಏನಾಯ್ತು? ಎಲ್ಲ ಚೈನ್ ಕಳ್ಕೊಂಡಿದ್ದಾಳಂತೆ, ಬಂಗಾರದ್ದು. ಅಯ್ಯೋ ಪುಟಿ, ನೀ ಏನ್ ಹೇಳ್ಬೇಡ. ಇರು ಸರ್, ನೀವು ತಲೆ ಕೆಡ್ಸ್ಕೊಂಡಿ, ನಾನು ಹುಡುಕ್ತೀವಿ. ಎಲ್ಲಿ ಬೀಳ್ಸ್ಕೊಂಬಂದೆ? ಮಾ, ಅಣ್ಣ, ಆ ಮಗುದು ಚೈನ್ ಎಲ್ಲೋ ಕಳೆದೋಗಿದಂತೆ, ಒಂದ್ ಸ್ವಲ್ಪ ಹುಡುಕಿ. ಹುಡುಕ್ರಮ್ಮ ಸರಿಯಾಗಿ. ಹಾ, ಸಿಕ್ತು ಬಿಡಿ. ಸಿಕ್ತಾ? ಸಿಕ್ತು. ಇದೇ ಚೈನ್ ಅಲ್ವಾ ಪುಟಿ? ಎಲ್ಲ ಬೇಡ, ನೋಡಿ ನೋಡಿ ನೋಡು, ಇದೇ ಚೈನ್ ತಾನೆ? ತಗೊಳ್ಳಿ ಸರ್. ನೀನೇ ಹಾಕ್ಬಿಡಪ್ಪ. ಅಳ್ಬಾರ್ದು. ಅಲ್ಲಪ್ಪ, ಈಗಿನ ಕಾಲದಲ್ಲಿ ಬಂಗಾರ ಚೈನ್ ಸಿಕ್ಕಿದ್ರೆ ಸಾಕು, ಜೋಬಲ್ ಹಾಕೊಂಡು ಹೊರಟೋಗ್ಬಿಡ್ತಾರೆ. ಅಂತದ್ರಲ್ಲಿ ನೀನು ಹುಡುಕಂಬಂದು ವಾಪಸ್ ಕೊಟ್ಟಿದ್ಯಾ. ನಿಂದು ತುಂಬಾ ದೊಡ್ಡ ಮನ್ಸಪ್ಪ. ಇರ್ಲಿ ಬಿಡಿ ಸರ್, ಅಳ್ಬಾರ್ದು. ಗುಡ್. ಹಲೋ, ಹಾಯ್. ಗೌನ್ ರೆಡಿ ಇದೆ, ಅದಕ್ಕೆ ನಾನು ಆಫೀಸಿಗೆ ಬೇಗ ಬಂದಿದ್ದು. ಹಾಂ, ಇಮಿಡಿಯೇಟಾಗಿ ನಿಮ್ಗೆ ಫೋಟೋ ಕಳಿಸ್ತೀನಿ.
ಹೊಟ್ಟೋಯ್ತು. ಯಾರಿ ನೀವು ನನ್ನ ಪರ್ಮಿಷನ್ ಇಲ್ಲದೆ ಗೌನ್ ಹಾಕೊಂಡಿರೋದು? ನನ್ನನ್ನ ಈ ಗೆಟಪ್ ಅಲ್ಲಿ ನೋಡಿ ಶಾಕ್ ಆಯ್ತಾ ದಿಶಾ? ರೂಪಾ, ದಿಸ್ ಇಸ್ ಟೂ ಮಚ್. ಇಷ್ಟೊಂದು ಮುಂದುವರಿತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈ ಕಂಪನಿಯಲ್ಲಿ ನಂಗೊಂದು ರೆಸ್ಪೆಕ್ಟ್ ಇದೆ, ಅದನ್ನ ಮಿಸ್ಯೂಸ್ ಮಾಡ್ಕೋಬೇಡಿ. ಈಗಲೇ ಹೋಗೋ ಗೌನ್ನ ಚೇಂಜ್ ಮಾಡಿ. ನನಗೆ ಆರ್ಡರ್ ಮಾಡಬೇಡ ದಿಶಾ. ನಾನು ಯಾರ ಮಾತನ್ನು ಕೇಳಲ್ಲ ಅಂತ ನನ್ನ ಜಾತಕ ತಲೆ ಬರ್ದಿದೆ. ನಾನ್ ಹೇಳಿದ್ದನ್ನ ನೀನ್ ಮಾಡ್ಬೇಕು ಅಷ್ಟೇ. ಆಫೀಸಿಗೆ ಎಲ್ರಿಗಿಂತ ಮುಂಚೆ ನೀನ್ ಬಂದಿರ್ತೀಯ ಅಂತಾನೆ ನಿನ್ಗಿಂತ ಮುಂಚೆ ನಾನ್ ಬಂದಿದ್ದೀನಿ. ನೀನ್ ಕಷ್ಟಪಟ್ಟು ಮಾಡಿರೋ ಈ ಗೌನ್ನ ಹಾಕೊಂಡೆ. ಹೇಗ್ ಕಾಣಿಸ್ತಾ ಇದ್ದೀನಿ? ಆಮ್ ಐ ಲುಕಿಂಗ್ ಗುಡ್? ಯಾಕೆ ಇದನ್ನ ಹಾಕೊಂಡಿದ್ಯಾ? ಯಾಕಂದ್ರೆ ಈ ಗೌನ್ನ ರ್ಯಾಂಪ್ ವಾಕ್ ಅಲ್ಲಿ ನಾನೇ ಪ್ರೆಸೆಂಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಏನಂತೀಯ? ವಾಟ್? ಇಷ್ಟಕ್ಕೆ ಇಷ್ಟೊಂದು ಟೆನ್ಷನ್ ಆದ್ರೆ ಹೇಗೆ ದಿಶಾ? ಇನ್ ಮುಂದೆ ಹೇಳೋದನ್ನ ಕೇಳಿದ್ರೆ ಇನ್ನೆಷ್ಟು ಟೆನ್ಷನ್ ಆಗ್ತೀಯೋ ಏನೋ. ಇನ್ನು ಮೇಲೆ ಚಿರಾಗ್ ಅವ್ರ ಕಂಪ್ನಿಗೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬೇಕು. ಸೊ ನೀನು ಚಿರಾಗ್ ಅವ್ರಿಗೆ, ಸೌಂದರ್ಯ ಅವ್ರಿಗೆ ನನ್ನ ಹೆಸರನ್ನ ರೆಕಮೆಂಡ್ ಮಾಡಬೇಕು. ಏನಂತೀಯ? ಇಂಪಾಸಿಬಲ್. ನನ್ನ ಪೇಷನ್ಸ್ಗೆ ಲಿಮಿಟ್ ಇರುತ್ತೆ. ಅದನ್ನ ಕ್ರಾಸ್ ಮಾಡಕ್ ಬಂದ್ರೆ ನಾನಂತೂ ಸುಮ್ಮನಿರಲ್ಲ ರೂಪಾ. ದಿಶಾ ಒಂದ್ಸಲಿ ಡಿಸೈಡ್ ಮಾಡಿದ್ರೆ ಮುಗೀತು. ಯಾವುದೇ ಕಾರಣಕ್ಕೂ ಬ್ಯಾಕ್ಔಟ್ ಆಗಲ್ಲ. ಹೌದಾ ದಿಶಾ? ನೀನ್ ಏನೇನ್ ಮಾಡಿದ್ಯಾ ಅನ್ನೋದನ್ನ ಮರ್ತೋದ್ಯಾ? ದುಡ್ಡಿನ ವಿಷಯ ತಾನೆ. ಆಯ್ತು, ನೀನ್ ಯಾರಕ್ಕೆ ಕಂಪ್ಲೇಂಟ್ ಮಾಡ್ತೀಯೋ ಮಾಡ್ಕೊ, ನಾನು ಫೇಸ್ ಮಾಡ್ತೀನಿ. ಅದು ಒಂದು ವಿಷಯ ಇಟ್ಕೊಂಡು ಪದೇ ಪದೇ ಬ್ಲ್ಯಾಕ್ ಮೇಲ್ ಮಾಡ್ಬೋದು ಅಂತ ನೀನ್ ಅನ್ಕೊಂಡಿದ್ರೆ ಅದ್ ನಿನ್ ಭ್ರಮೆ. ಇವತ್ತು ಅದೇನಾಗತ್ತೋ ಆಗ್ಲಿ, ಯಾರಿಗೆ ಹೇಳ್ತೀಯೋ ಹೇಳಿ, ಐ ಡೋಂಟ್ ಕೇರ್. ಯಾವುದೇ ಕಾರಣಕ್ಕೂ ನಿನ್ ಡಿಮ್ಯಾಂಡ್ ನಾನೇನು ಒಪ್ಪಲ್ಲ. ಇದೇ ಮಾತಾ ದಿಶಾ? ಎಸ್, ಇದೇ ಫೈನಲ್ ಡಿಸಿಷನ್.